ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಲು ಮತ್ತು ಸಕ್ಕರೆಯನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಯಾವ ರೀತಿ ಪೇಡವನ್ನು ಮಾಡೋದು ಅಂತ ನಾನು ಇಲ್ಲಿ ಹೇಳ್ತೀನಿ. ತುಂಬ ಸುಲಭವಾಗಿ ಮಾಡುವಂಥ ಪೇಡ ಇದು. ಯಾವುದೇ ಹಿಟ್ಟನ್ನು ಹಾಕಲ್ಲ ಇಲ್ಲಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಇಲ್ಲಿ ಒಂದು ದಪ್ಪ ಪಾತ್ರೆಯನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ 2 ಲೀಟ್ರಷ್ಟು ಹಾಲನ್ನು ಹಾಕಿದ್ದೀನಿ. ಹಾಲನ್ನು ಕೆನೆ ಪೂರ್ತಿ ತೆಗೆದಂಥ ಹಾಲು ಇದು. ಕೆನೆಯನ್ನು ತೆಗೆದು ನಾವು ಬೆಣ್ಣೆ ಅಥವಾ ತುಪ್ಪ ಮಾಡಲಿಕ್ಕೆ ತೆಗೆದಿಟ್ಕೋಬೇಕು. ಆ ಹಾಲನ್ನು ಹಾಕಿದ್ದೀನಿ. ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಸಕ್ಕರೆ ಯಾಕೆ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ ಅಂದರೆ ಅದು ತಳ ಹಿಡಿಯಲ್ಲ, ಅದು ಮೇನ್ ಟಿಪ್ಸು. ಆಮೇಲೆ ನಾವು ಸುಮಾರು ಈ ಹದಕ್ಕೆ ಬಂದ ನಂತರ ಉಳಿದಂಥ ಸಕ್ಕರೆಯನ್ನು ಹಾಕಬೇಕು. ನಾನು ಟೋಟಲಾಗಿ 2 ಲೀಟ್ರಿಗೆ ಸಣ್ಣ ಕಪ್ಪಲ್ಲಿ 1.5 ಕಪ್ಪಷ್ಟು ಮಾತ್ರ ಸಕ್ಕರೆಯನ್ನು ಹಾಕಿದ್ದೀನಿ. ತುಂಬ ಸಕ್ಕರೆಯನ್ನು ಹಾಕಬಾರ್ದು. ಸ್ವಲ್ಪ ನಾವು ಆಮೇಲೆ ಕುದೀತಾ ಬಂದ ಹಾಗೆ ನಾವು ನೋಡ್ಕೋಬೇಕು ಸಕ್ಕರೆ ಬೇಕಾ ಬೇಡವಾ ಅಂತ. ಇದೇ ರೀತಿ ತಳ ಹಿಡಿದೋದ ರೀತಿಯಲ್ಲಿ ನಾವು ಕಾಯಿಸ್ತಾ ಇರಬೇಕು. ದೋಸೆ ಎಲ್ಲ ನಾವು ತೆಗಿತೀವಲ್ಲ, ಆ ಥರ ಸೌಟಲ್ಲಿ ನಾವು ಈ ರೀತಿ ಕಾಯಿಸ್ಲಿಕ್ಕೆ ತುಂಬ ಚೆನ್ನಾಗಾಗತ್ತೆ, ಏಕೆಂದರೆ ತಳ ಹಿಡಿಯಲ್ಲ. ಇದೇ ರೀತಿಯಾಗಿ ನಾವು ಕಾಯಿಸ್ಬೇಕಾಗತ್ತೆ. ಸ್ವಲ್ಪದ ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಕಾಯಿಸ್ಬೇಕು, ಸ್ವಲ್ಪನೂ ತಳ ಹಿಡಿಯಲ್ಲ. ತುಂಬ ಹಾಲಿದ್ದಾಗ ನಾವು ಈ ರೀತಿ ಮಾಡಿದಾಗ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಚೆನ್ನಾಗಾಗತ್ತೆ. ಚಾಕ್ಲೇಟ್ ಬದಲಿಗೆ ನಾವು ಈ ರೀತಿಯಾಗಿ ಪೇಡವನ್ನು ಮಾಡಿಕೊಡ್ಬೋದು. ಇದಕ್ಕೆ ಏನೂ ಹಿಟ್ಟನ್ನು ಹಾಕೋ ಅವಶ್ಯ ಇರಲ್ಲ. ಇದೇ ರೀತಿ ಕಾಯಿಸಿದಾಗ ಅದಾಗೆ ಬರೀ ಹಾಲು ಮತ್ತು ಸಕ್ಕರೆ ಗಟ್ಟಿ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನಮಗೆ ಯಾವ ಹದಕ್ಕೆ ಬೇಕು ನಾವು ಆ ಹದಕ್ಕೆ ಗ್ಯಾಸನ್ನು ಆಫ್ ಮಾಡಬೇಕು. ತುಂಬ ಚೆನ್ನಾಗಿ ಗಟ್ಟಿಯಾಗಿ ಕಾಯಿಸಿದಾಗ 10 ರಿಂದ 15 ದಿನದವರೆಗೂ ತುಂಬ ಚೆನ್ನಾಗೇ ಇರುತ್ತೆ. ಹಿಂದಿನ ವಿಡಿಯೋದಲ್ಲಿ ಕೆಲವು ಗಾರ್ಡನಿಂಗ್ಸ್ ವಿಡಿಯೋಸನ್ನು ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಹಾಗೆಯೇ ಕೆಲವೊಂದು ಅಡುಗೆ ರೆಸಿಪಿಯನ್ನು ಹಾಕಿದ್ದೀನಿ. ಗಣೇಶನ ಹಬ್ಬಕ್ಕೆ ಮಾಡುವಂಥ ಕಜ್ಜಾಯ ರೆಸಿಪಿಯನ್ನು ತುಂಬ ಸುಲಭವಾಗಿ ಹೇಳಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಪೇಡ ಮಾಡೋದು ತುಂಬ ಸುಲಭ, ಏಕೆಂದರೆ ನಾವು ಅಡುಗೆ ಮಾಡೋ ಟೈಮಲ್ಲಿ ಒಂದು ಒಲೆಯಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ಮತ್ತೊಂದು ಒಲೆಯಲ್ಲಿ ನಾವು ಸಣ್ಣ ಉರಿಲಿ ನಾವು ಈ ರೀತಿ ಹಾಲನ್ನು ಇಟ್ಟಾಗ ಚೆನ್ನಾಗಿ ಅದು ಕುದಿಯುತ್ತಾ ಇರುತ್ತೆ. ಅಂದರೆ ನಾವು ಸಕ್ಕರೆ ಹಾಕಿ ಹೀಗೆ ಮಾಡಿಡಬೇಕು, ಕುದೀತಾ ಇರುತ್ತೆ. ಆಮೇಲೆ ನಾವು ಒಂದು ಮೀಡಿಯಂ ಹಂತದಲ್ಲಿ ಅದು ಗಟ್ಟಿ ಆಗ್ತಾ ಬಂದಾಗ ಆಗಾಗ ನಾವು ಇದೇ ರೀತಿ ತಿರ್ಸ್ತಾ ಇರಬೇಕು. ತಿರ್ಸ್ತಾ ಇದ್ದಾಗ ಗಟ್ಟಿಯಾಗುವ ಟೈಮಲ್ಲಿ ನಾವು ಒಂದು 10 ನಿಮಿಷ ಟೈಮ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಪೇಡವನ್ನು ಮಾಡಬಹುದು. ಈಗ ಆಗ್ತಾ ಇದೆ, ಸುಮಾರು ಆಗಿದೆ. ಈಗ ಅಂದರೆ ಅಲ್ಲೇ ಒಂದು ರೌಂಡ ಆಗತ್ತೆ, ಅಂದರೆ ಒಂದು ಉಂಡೆ ಥರ ಆಗತ್ತೆ. 10 ರಿಂದ 15 ದಿನದವರೆಗೂ ಇಟ್ಕೊಂಡು ನಾವು ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕಾಯಿಸ್ಬೇಕು. ಇಲ್ಲ ಅಂದರೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಗ್ಯಾಸನ್ನು ಆಫ್ ಮಾಡಬೇಕು. ಈಗ ಆಗಿದೆ, ಇಲ್ಲಿ ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ನಾವು ಉಂಡೆ ಮಾಡಬೇಕು. ನಾನಿಲ್ಲಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಉಂಡೆ ಮಾಡಿಟ್ಕೊಂಡು ಇದನ್ನು ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇದು ಸಕ್ಕರೆ ಪೌಡರು. ಸಕ್ಕರೆ ಪೌಡರಲ್ಲಿ ನಾವು ಈ ರೀತಿಯಾಗಿ ಉಂಡೆಯನ್ನು ಮಾಡಿದ ನಂತರ ಹೀಗೆ ಮಾಡಿ ಒಂದು ಸಲ ನಾವು ತೆಗೆದಿಡಬೇಕು. ಅದು ಪಕ್ಕಾ ಧಾರವಾಡ ಪೇಡ ಟೈಪೇ ಆಗುತ್ತೆ, ತುಂಬ ಚೆನ್ನಾಗತ್ತೆ. ಅಂದರೆ ಬೂರ ಸಕ್ಕರೆ ಅಂತ ಅವರೆಲ್ಲ ಹಾಕ್ತಾರೆ, ಆದರೆ ನಮ್ಗೆ ಅದೆಲ್ಲ ಅವಶ್ಯ ಇರಲ್ಲ. ಸ್ವಲ್ಪ ನಾವು ಮಾಡೋದಕ್ಕಾಗಿ ಬೂರ ಸಕ್ಕರೆ ಬೇಕು ಅಂದರೆ ನಾವು ಸಕ್ಕರೆಯನ್ನೇ ಒಲೆ ಮೇಲಿಟ್ಟು ಸ್ವಲ್ಪ ನೀರು ಹಾಕಿದ ತಕ್ಷಣ ಅದು ಗಟ್ಟಿ ಆಗುತ್ತೆ. ಆಮೇಲೆ ಅದೊಂಥರ ಹರಳಾಗುತ್ತೆ. ಅದರಿಂದ ಮತ್ತೆ ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದಾಗ ಅದು ಒಂದು ರೀತಿ ರವೆ ಥರ ಬರುತ್ತೆ. ಅದೇ ಪೂರ ಸಕ್ಕರೆ ಅಷ್ಟೇ ನಾನು ಅಂದ್ಕೊಂಡಿದ್ದು. ಆ ಥರನೂ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಸಕ್ಕರೆ ಪೌಡ್ರನ್ನು ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ಏನಾದರೂ ತುಂಬ ಹಾಲಿದ್ದಾಗ ಒಂದು ಸಲ ಇದನ್ನು ಮಾಡಿಕೊಂಡು ಯೂಸ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋ ತರಲಿಕ್ಕೆ ಲೈಕ್ ಮಾಡಿ,
ಹಾಗೆಯೇ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಈವರೆಗೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.